ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ 13 ದಿನಗಳ ಕಾಲ ಸುಖಕರ ಪ್ರವಾಸ, 5 ಶಕ್ತಿಪೀಠಗಳು, 30 ಪುಣ್ಯಕ್ಷೇತ್ರಗಳ ದರ್ಶನ, 1 ಕಾಫಿ 1 ತಿಂಡಿ, 2 ಊಟ, ಸಾಮೂಹಿಕ ವಸತಿ, 21,000 ರೂಗಳು, 6,000 ಅಡ್ವಾನ್ಸ್ ನೀಡಿ ಹಿಂದೆ ಬುಕ್ ಮಾಡಿಕೊಳ್ಳಿ. ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಹೆಚ್ಚಿನ ವಿವರಣೆಗೆ ಸತ್ಯ ಲೋಕೇಶ್ 9483158169 ನಂಬರನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಇದೆಲ್ಲ ಕೊಚ್ಚೆ ನೀರು ಬರ್ತಾ ಇದೆ. ಏನು ನಿಮ್ಮ ಮನೆ ಹತ್ರನಾ? ಮೇಲ್ಗಡೆ ಮನೆಯವರೆಲ್ಲರೂ ನಾನು ಚರಂಡಿ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನೀರೆಲ್ಲ ಡೌನ್ಗಲ್ಲಿ ಇಲ್ಲೇ ಬರ್ತವೆ. ಕೊಚ್ಚೆ ಎಲ್ಲ ಹಂದಿಗಳು ಎಲ್ಲ ಇಲ್ಲೇ ಆಟ ಆಡ್ತಾ ಇರ್ತವೆ. ನಮ್ಗಂದ್ರೆ ಕಾಯಿಲೆ ನಮ್ಗೆ ಮಕ್ಳಿಗೆ ಒಬ್ರಿಗಾದ್ಮೇಲೆ ಒಬ್ರು ಜ್ವರ, ಸುಸ್ತು, ಸೊಳ್ಳಿಗಳಂದ್ರೆ ವಿಪರೀತ, ಹಂದಿಗಳು ವಿಪರೀತ ಆಗಿದ್ದಾವೆ. ಪ್ರತಿಯೊಬ್ಬರು ಮನೆಯಿಂದ ನೀರೆಲ್ಲ ಬರೋದು ಈ ಡೌನ್ಗೆ ಇಲ್ಲೇ ಸರ್. ನೀರೆಲ್ಲ ಬಂದು ಇಲ್ಲಿ ನಿಂತ್ಕೊಂಡು ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿದೆ ಸರ್. ಮುನ್ಸಿಪಾಲ್ಟಿ ಅವ್ರಿಗೆ ಕ್ಲೀನ್ ಮಾಡೋಕೆ ಹೇಳಿದ್ರೆ ಅವ್ರು 6 ತಿಂಗಳಿಗೆ ಒಂದ್ಸತಿ ಬರ್ತಾರೆ. ಅಲ್ಲಿ ಮುಂದ್ಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಸರ್. ಆ ಬಣ್ಣ ಅಂತ ತೋರಿಸ್ಬಿಟ್ಟು ಮುಂದ್ಗಡೆ ಒಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಬಂಡೆ ಕಡೆ ಒಬ್ರು ಬರೋಲ್ಲ ಸರ್ ಕ್ಲೀನ್ ಮಾಡೋಕ್ಕೆ. ನಾವು ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು, ಕೌನ್ಸಿಲರ್ ಕಂಪ್ಲೇಂಟ್ ಮಾಡಿದ್ದೀನಿ ನಾನು, ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಈ ಕಡೆ ಒಬ್ರು ಬರೋಲ್ಲ ಸರ್ ಕ್ಲೀನ್ ಮಾಡೋಕ್ಕೆ. ಸುಮ್ಮನೆ ಆ ಬಣ್ಣಗೆ ಅಂತ ಬರ್ತಾರೆ. ಆ ಬಣ್ಣ ಅಂತ ಅದು ಏರಿಯಾ ಒಂದೇ ಸರ್. ಅದು ಬಜಾರ್ CC ರೋಡ್ ಹಾಕಿದ್ದಾರೆ, ಅಲ್ಲಿ ನೀರೆಲ್ಲ ಬರ್ತಾವ ಅವ್ರಿಗೆ. ಪ್ರತಿಯೊಂದು ಅಲ್ಲಿ ವ್ಯವಸ್ಥೆ ಇದೆ. ಆ ಬಣ್ಣಕ್ಕೆ ಬಿಟ್ಟಿದ್ದು ಅಂದ್ರೆ ಅದೊಂದು ಹೇಳ್ತಾರೆ ಸರ್. ಅಲ್ಲಿ ಚರಂಡಿ ಕ್ಲೀನ್ ಮಾಡೋಕ್ಕೂ ಅಲ್ಲಿಗೆ ಬರ್ತಾರೆ ಅಷ್ಟೇ. ಅಲ್ಲಿ ಈ ಕಡೆ ಬಂಡೆ ಮೇಲೆ ಒಬ್ರು ಬರಲ್ಲ ನೋಡಿ ಸರ್. ಈ ಕಡೆ ಎಲ್ಲ ಪೇಪರ್ ಎಲ್ಲ ಹೆಂಗಿದಾವೆ ನೋಡಿ ಸರ್. ಆ ಗಾಡಿ ಬರ್ತೈತೆ ಅಂತ ಹೇಳ್ತಾರೆ. ಈ ಕಡೆ ಒಂದು ದಿನ ಕಸದ ಗಾಡಿ ಬರಲ್ಲ. ಕಸದ ಗಾಡಿ ಒಂದು ಗಾಡಿನ ಒಂದು ದಿನ ಗಾಡಿ ಬಂದಿದ್ದು ನೋಡಿಲ್ಲ ನಾವು. ಈ ಕಡೆ ಮೇಲ್ಗಡೆ ಮನೆಯಲ್ಲ ತಂದು ಇಲ್ಲಿ ಕೆಳಗಡೆ ಇಲ್ಲೇ ಸುರಿತಾರೆ ಕಸ ಎಲ್ಲನ. ಇದರಿಂದ ಭಾರಿ ಸ್ಮೆಲ್ಲು. ನಾವು ಇಲ್ಲಿ ಇರೋಕ್ಕೆ ಆಗಲ್ಲ. ಆ ಥರ ಇದೆ ಸರ್ ಇಲ್ಲಿ ವ್ಯವಸ್ಥೆ. ನಮಗೆ ಯಾರು ಹೇಳಿದ್ರು ಕಿವಿಗೆ ಹಾಕಂತ ಇಲ್ಲ ಸರ್ ಇದ್ರ ಬಗ್ಗೆ. ಎಷ್ಟನೇ ವಾರ್ಡ್ ಬರುತ್ತೆ ಇದು? ವಾರ್ಡ್ 5ನೇ ವಾರ್ಡ್. ಹೌದು ಸರ್, ವಾರ್ಡ್ ನಂಬರ್ 5 ಸರ್. ನಮಗೆ ಕುಡಿಯಲು ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಬಯಲು ಶೌಚಾಲಯವೇ ನಮಗೆ ಗತಿ. ಕಳೆದ 30 ವರ್ಷಗಳಿಂದ ನಮ್ಮ ಕಷ್ಟವನ್ನು ಪರಿಹರಿಸುವವರು ಯಾರೂ ಇಲ್ಲ. ಚುನಾವಣಾ ಸಮಯದಲ್ಲಿ ಮಾತ್ರ ಬರ್ತಾರೆ, ವೋಟ್ ಕೇಳ್ತಾರೆ, ವೋಟ್ ಹಾಕ್ಸ್ಕೊತಾರೆ, ಗೆಲ್ತಾರೆ. ಆದರೆ ನಮ್ಮ ಕಡೆ ಯಾರೂ ತಿರುಗಿ ನೋಡಲ್ಲ ಅಂತ ಇಲ್ಲಿನ ನಿವಾಸಿಗಳು ಅಲವತ್ತುಕೊಳ್ಳುತ್ತಿದ್ದಾರೆ. ನಾನೀಗ ತೋರಿಸ್ತಾ ಇರತಕ್ಕಂಥ ಈ ಒಂದು ದೃಶ್ಯ ಯಾವುದೋ ಪಾವಗಡ ತಾಲೂಕಿನ ಗಡಿನಾಳಿನ ಗ್ರಾಮದ ಕುಗ್ರಾಮದ ಸಮಸ್ಯೆ ಎಲ್ಲ. ಪಾವಗಡ ಪಟ್ಟಣದ 5ನೇ ವಾರ್ಡ್ ಅಂದರೆ ಆಬ್ಬಂಡೆಯಲ್ಲಿ ಇರುವ ನಿವಾಸಿಗಳ ಸಮಸ್ಯೆ. ಹೆಸರಿಗಷ್ಟೇ ತೊಟ್ಟಿಯನ್ನು ನಿರ್ಮಿಸಿದ್ದಾರೆ. ಆ ತೊಟ್ಟಿಗೆ ನೀರು ಬಿಡ್ತಾರೆ, ಆದರೆ ನೀರು ಹಿಡ್ಕೊಳ್ಳೋದು ಕನಿಷ್ಠ ಪಕ್ಷ ನಲ್ಲಿಗಳನ್ನು ಹಾಕ್ಸಿಲ್ಲ. ಇದರಿಂದ ಬಂದಂಥ ನೀರು ಈ ರೀತಿಯಾಗಿ ಪೋಲಾಗುತ್ತಿದೆ ಎಂದು ಇಲ್ಲಿನ ನಿವಾಸಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಆಬ್ಬಂಡೆಯಲ್ಲಿ ಇದು ಅತ್ಯಂತ 15 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವ ಬೃಹತ್ ಆದಂಥ ತೊಟ್ಟಿ. ಈ ತೊಟ್ಟಿಗೆ ನೀರನ್ನು ಬಿಡ್ತಾರಂತೆ, ಆದರೆ ನೀರು ಹಿಡಿದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಇನ್ನು ತೊಟ್ಟಿಯನ್ನು ಪದೇ ಪುರಸಭೆಯ ಸಿಬ್ಬಂದಿ ಬಂದು ತೊಳಿತಾರೆ. ತೊಳೆಯುವುದರಿಂದ ಇಡೀ ತೊಟ್ಟಿಯ ನೀರು ಖಾಲಿಯಾಗುತ್ತಂತೆ. ಇನ್ನು ಈ ಒಂದು ತೊಟ್ಟಿಯ ನೀರಿನಿಂದ ಜಾರಿ ಬಿದ್ದು ಮಗುವೊಂದು ಗಾಯ ಮಾಡಿಕೊಂಡಿದ್ದಾಳೆ. ನೀರಿಂದು ನೋಡಿರ್ಲಿಲ್ವಲ್ಲ, ಆನಂದ ಖುಷಿಯಾಗಿ ಹೋಗೋಳೆ, ಜಾರಿ ಬಿದ್ದವಳೆ ಅಷ್ಟೇ. ನೀರಿನ ಬಿಟ್ಟಿರೋ ಪ್ರಭಾವ ಗಿಫ್ಟ್ ಇದು ಸರ್. ಹೋಗ್ಲಿ, ಹೆಸರು ಹೇಳಿ, ನಿನ್ನ ಹೆಸರು ಹೇಳಿ. ದಿವ್ಯಾಶ್ರೀ. ಎಷ್ಟನೇ ಕ್ಲಾಸ್ ಓದ್ತೀಯ? 4ನೇ ತರಗತಿ. ಯಾವ ಸ್ಕೂಲು? ಇಲ್ಲೇ ಫೀಲ್ಡಲ್ಲಿ, ಗುರುಭವನ ಫೀಲ್ಡಲ್ಲಿ. ಹೊಲಿಗೆ ಅಂತ ಎಷ್ಟು ಹಾಕಿದ್ರು? ಹೊಲಿಗೆ 2 ಹೊಲಿಗೆ ಹಾಕೋರ? ಅಯ್ಯಪ್ಪ, ನೋವಾಯ್ತಾ? ನೀರಿನ ಸಮಸ್ಯೆ ಫಸ್ಟ್ ಸರ್. ಮಕ್ಕಳಿಗೆ ಕರೆಂಟ್ ಇಲ್ಲ ಸರ್. ಇಲ್ಲಿ ತುಂಬಾ ಸಮಸ್ಯೆ. ಕರೆಂಟ್ ಸರಿಯಾಗಿ ನೀರಿಂದು ಕರೆಂಟು ಹೆಣ್ಮಕ್ಳಿಗಾದ್ರೆ ತುಂಬಾ ಪ್ರಾಬ್ಲಮ್. ಬಾತ್ರೂಮ್ ಕಟ್ಸ್ಕೊಳ್ಳೋಕ್ಕೂ ಆಗಲ್ಲ ಬಂಡೆ ಮೇಲೆ. ಎಲ್ಲ ಸಮಸ್ಯೆ. ತುಂಬಾ ಚರಂಡಿ ಇಲ್ಲ ಸರ್. ಮೇನು ಚರಂಡಿ ದಿನ ಬೆಳಗಾದ್ರೆ ಅದೇ ಗಲಾಟೆ ಸರ್. ನೀರಿಂದು ಚರಂಡಿ ನೀರು ಬಂದು ನಿಮ್ಮ ಬಚ್ಚಲ್ ನೀರು ಬಂದು ಚರಂಡಿ ನೀರು ಸಮಸ್ಯೆ. ಚರಂಡಿ ಕರೆಂಟ್ ಲೈಟ್ ನೀರು ಸಮಸ್ಯೆ. ತುಂಬಾ ಇದೆ. ಈಗ ಚುನಾವಣೆ ಬರುತ್ತಲ್ಲ, ಅವಾಗ ಹೆಂಗ್ ಮಾಡ್ತೀರಾ? ಈಗ ವೋಟ್ ಕೇಳಕ್ ಬರ್ತಾರಲ್ಲ, ಚುನಾವಣೆ ಯಾವಾಗ ಬಂದ್ರೂ ಮಾಡ್ಕೊಂಡು
ಮಾಡ್ಕೊಡ್ತೀವಿ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಅವ್ 2 ದಿನ ಮಾತ್ರ ನಮ್ಮನ್ನ ಹತ್ರ ಇದ್ ಮಾಡ್ಕೊಂತ ಇರ್ತಾರೆ. ಮತ್ತೆ ಯಾವ್ರಂತ ಇಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೇಳೋರೇ ಇಲ್ಲ. ಯಾವ ಮೆಂಬರು ಬರಲ್ಲ, ಯಾವ ಕೌನ್ಸಿಲರು ಬರಲ್ಲ. ಈಗ ಚುನಾವಣೆ ಹತ್ರ ಮಾತ್ರ ಬರ್ತಾರೆ. ಅವಾಗ ಎಲೆಕ್ಷನ್ ಮಾತ್ರ ದೇವ್ರಾಣೆ, ನಮ್ಮ ಮಕ್ಕಳಾಣೆ, ದೇವ್ರ ನಿಮಗೆ ಈ ಸಾರಿ ನೀರ್ ಬರ್ಲಿಲ್ಲ ಅಂದ್ರೆ ನಮ್ಮನ್ ಕೇಳ್ರಿ. ಕೇಳಿದ್ರೆ ನಿಮಗೆಲ್ಲ ಇದು ಓಟ್ ಹಾಕ್ತಿದ್ಯಾ ನಿಮ್ಮೆಲ್ಲರೂ? ಎಲ್ಲರದು ಇದೆ ಅಷ್ಟೇ ಬಂದಂಗೆ ಕೇಳ್ತಾರೆ. ಇನ್ನಿದಿಲ್ದೆ ನಾವು ಯಾರಿಗೆ ಬೇಕು ಅವ್ರು ಹಾಕೋದು. ಇದು ಮತ್ತೆ ಅದೇ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.